ಇವತ್ತು ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನಲ್ಲಿ ಖಾಸಗಿ ಬಸ್ ಸಂಚಾರದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಿಲ್ಲ. ಬಂದ್ ಬಿಸಿ ಏನಾದರೂ ಕರಾವಳಿಯ ಜಿಲ್ಲೆಗಳಿಗೆ ತಟ್ಟಿದೆಯಾ? ಈ ಬಗ್ಗೆ ಖಾಸಗಿ ಬಸ್ಸಿನ ಚಾಲಕರು ನಿರ್ವಾಹಕರು ಏನು ಹೇಳ್ತಾರೆ ಅಂತ ನಾನು ಮಾತನಾಡಿಸ್ತಾ ಹೋಗ್ತೀನಿ. ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ ಇವತ್ತು ಬಂದ್ ಬಿಸಿ? ಬಂದು ಏನಿಲ್ಲ ಇವತ್ತು. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಬಂದಿಲ್ಲ, ಅದು ಅಲ್ಲಿ ಉತ್ತರ ಕನ್ನಡ. ನಮಗೆ ಇಲ್ಲಿ ಕನ್ನಡ ಇದು ಸಂಘ ಇಲ್ಲ. ಯಾಕೆ ಬೆಂಬಲ ಕೊಟ್ಟಿಲ್ಲ ಬಂದಿಗೆ? ನಮ್ಮ ಬೆಂಬಲ ಕೊಡಲಿಕ್ಕೆ ನಮಗೇನಾದರೂ ಇದು ಎಫೆಕ್ಟ್ ಇಲ್ಲ. ಇಲ್ಲಿ ಯಾರು ಮಾತಾಡೋರಿಲ್ಲ. ಈಗ ಬಂದ್ ಹಿನ್ನೆಲೆ ನಿಮ್ಮ ಇಲ್ಲಿ ಜನ ಏನಾದರೂ ಕಮ್ಮಿ ಆಗಿದ್ದಾರಾ? ಬಸ್ನಲ್ಲಿ ಜನ ಕಮ್ಮಿ ಏನು ಕಡಿಮೆ ಇಲ್ಲ ಇವತ್ತು, ಎಲ್ಲ ಮಾಮೂಲಿ ಕರೆಕ್ಟ್ ಇದೆ. ಹೇಗಿದೆ ಬಂದ್ ಬಿಸಿ? ಏನಾದರೂ ಗೊತ್ತಾಗ್ತಾ ಇದೆ? ಏನಿಲ್ಲ, ಕಲೆಕ್ಷನ್ ಎಲ್ಲ ಉಂಟು ಬಸ್ಸಲ್ಲೆಲ್ಲ. ಏನು ಯಾವ ಇರ್ತದೆ ಹಾಗೆ ಉಂಟು, ಏನು ಕಲೆಕ್ಷನ್ ಕಮ್ಮಿ ಇಲ್ಲ, ಒಂದೇ ಥರ ಉಂಟು ಎಲ್ಲ. ಈಗ ಮಂಗಳೂರು ಭಾಗದಲ್ಲಿ ಬಂದಿಲ್ಲ, ಆದರೆ ತುಂಬ ಜನ ಇವತ್ತು ವೀಕೆಂಡ್ ಅಂತ ಪ್ರವಾಸಿಗರು ಬರ್ತಾ ಇರ್ತಾರೆ. ಅದರಲ್ಲಿ ಏನಾದರೂ ವ್ಯತ್ಯಾಸ ಕಾಣಿಸ್ತಾ ಇದೆಯಾ ಹೇಗೆ ಅಂತ? ಇಲ್ಲ, ಏನಿಲ್ಲ ವ್ಯತ್ಯಾಸ ಏನಿಲ್ಲ, ಉಂಟು. ಬಸ್ಸಲ್ಲೆಲ್ಲ ಯಾವ ಇರ್ತದೆ ಅಷ್ಟೇ ಜನಗಳು ಈಗ ತಿರುಗಾಡ್ತಾ ಇದ್ದಾರೆ ಬಸ್ಸಲ್ಲೆಲ್ಲ ಪ್ಯಾಸೆಂಜರ್. ಈಗ ಬೆಳಗಾವಿಯಲ್ಲಿ ಬಸ್ ಸಿಬ್ಬಂದಿಯ ಮೇಲೆ ಹಲ್ಲೆ ಆಗಿರುವಂಥದ್ದು, ಇದನ್ನು ನೀವು ಖಂಡಿಸೋದಿಲ್ವಾ? ಖಂಡಿಸ್ತೇವೆ, ನಮ್ಮ ಕರ್ನಾಟಕ ಅಲ್ಲ ಇದು, ಖಂಡಿಸ್ತೇವೆ ನಾವು. ಯಾಕೆ ಬಂದ್ ಮಾಡಲ್ಲ ಅಂತ ಮಂಗಳೂರಿನ ಖಾಸಗಿ ಬಸ್? ತುಂಬ ಇದಾಗಿದೆ ಈಗ ಎಲ್ಲ ಪ್ರೈವೇಟ್ ಬಸ್ಸಿಗೆಲ್ಲ ಟ್ಯಾಕ್ಸ್ ಅದೆಲ್ಲ ಜಾಸ್ತಿ ಆಗಿ ತುಂಬ ಲಾಸ್ ಆಗಿದೆ. ಹಾಗೆ ಬೆಂಬಲ ಇದೆ, ನೈತಿಕ ಬೆಂಬಲ ಉಂಟು. ಏನು ಹೇಳ್ತೀರಾ ಯಾವ ವಿಷಯದಲ್ಲಿ? ಬಂದ್ ಯಾವ ಥರ ಇವತ್ತಿದೆ ದಕ್ಷಿಣ ಕನ್ನಡದಲ್ಲಿ? ಗೊತ್ತಾಗ್ತಾ ಇದೆಯಾ ಏನಾದರೂ ಮಂಗಳೂರಲ್ಲಿ ಬಂದ್ ಬಗ್ಗೆ? ಇಲ್ಲ, ಏನು ಗೊತ್ತಾಗಲ್ಲ. ಮಂಗಳೂರು ಒಳ್ಳೆ ಉತ್ತಮ ರೀತಿಯಲ್ಲಿ ನಡೀತಾ ಇದೆ, ಅಷ್ಟೇ. ಬಂದಿಗೆ ಬೆಂಬಲ ಇದೆಯಾ ನಿಮ್ಮದು? ಬಂದಿಗೆ ಬೆಂಬಲ ಇಲ್ಲ. ಯಾಕಿಲ್ಲ? ಯಾಕಿಲ್ಲ ಅಂದರೆ ಬಂದಿಗೆ ಬೆಂಬಲ ಇದ್ದರೆ ಸಾರ್ವಜನಿಕರಿಗೆ ತುಂಬ ಅಡಚಣೆ ಆಗ್ತಿತ್ತು, ಅದಕ್ಕಾಗಿ ಬೆಂಬಲ. ಎಸ್, ಇದಿಷ್ಟು ಮಂಗಳೂರಿನ ಖಾಸಗಿ ಬಸ್ ನಿಲ್ದಾಣದಲ್ಲಿರುವಂಥ ನಿರ್ವಾಹಕರ ಸಿಬ್ಬಂದಿಗಳ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು. ಮಂಗಳೂರು ಭಾಗದಲ್ಲಿ ಕರ್ನಾಟಕ ಬಂದ್ಗೆ ನೋ ರೆಸ್ಪಾನ್ಸ್ ಅನ್ನುವಂಥ ವಾತಾವರಣ ಇದೆ. ಕಡಲನಗರಿ ಯಥಾಸ್ಥಿತಿಯಲ್ಲಿದೆ. ಯಾವುದೇ ರೀತಿಯ ಬದಲಾವಣೆಗಳು ಬಂದ್ ವಿಚಾರವಾಗಿ ಕಂಡು ಬಂದಿಲ್ಲ. ಬಂದ್ ಬಿಸಿಯೂ ಕೂಡ ಏನಿಲ್ಲ. ಇನ್ನು ಮಂಗಳೂರಿನ ಸಂಚಾರ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಇನ್ನು ವ್ಯಾಪಾರ ವಹಿವಾಟು ಯಾವ ಥರ ನಡೀತಾ ಇದೆ ಅನ್ನುವಂಥದ್ದು, ಪ್ರಮುಖವಾಗಿ ಅತಿ ಹೆಚ್ಚು ವ್ಯಾಪಾರ ಆಗುವಂಥದ್ದು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ನಲ್ಲಿ. ಇಲ್ಲಿ ಮೀನಿನ ಮಾರ್ಕೆಟ್ ಇದೆ, ಮೀನು ಕರಾವಳಿಗರ ಒಂದು ಪ್ರೀತಿಯ ಆಹಾರ. ಸೊ ಇಲ್ಲಿ ಯಾವ ಥರ ಇದೆ ಇವತ್ತಿನ ಪರಿಸ್ಥಿತಿ ಅನ್ನುವಂಥದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಯಥಾಸ್ಥಿತಿ ಅನ್ನುವಂಥದ್ದು ಇದೆ. ಮತ್ತು ಇವತ್ತು ವೀಕೆಂಡ್ ಬೇರೆ, ಅನೇಕ ಜನರಿಗೆ ಇವತ್ತು ರಜೆ ಇರುವಂಥ ಕಾರಣದಿಂದಾಗಿ ಮೀನನ್ನು ಖರೀದಿ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಮಾರ್ಕೆಟಿಗೆ ದೌಡಾಯಿಸಿರುವಂಥದ್ದು. ಅಂದರೆ ಬೆಳಗಿನ ಹೊತ್ತಿನಲ್ಲಿ ಸಾಕಷ್ಟು ವ್ಯಾಪಾರ ಇರುತ್ತೆ. ಈಗ ಇವತ್ತು ರಜೆ ಆದಂಥ ಕಾರಣದಲ್ಲೂ ಕೂಡ ಇವತ್ತು ಬೆಳಗ್ಗೆ ಹೊತ್ತಿನಲ್ಲಿ ಸಾಕಷ್ಟು ವ್ಯಾಪಾರ ಇದೆ. ಇಲ್ಲವಾದರೆ ಮಧ್ಯಾಹ್ನದ ನಂತರ ಈ ಕೆಲಸ ಬಿಟ್ಟು ಮನೆಗೆ ಹೋಗುವಂಥವರು ಬಂದು ಇಲ್ಲಿ ಮೀನು ಖರೀದಿ ಮಾಡ್ಕೊಂಡು ಹೋಗುವಂಥ ಒಂದು ಪದ್ಧತಿ. ಆದರೆ ಇವತ್ತು ಬಂದ್ ಆಗಿರುವಂಥ ಕಾರಣದಿಂದಾಗಿ ಏನಾದರೂ ವ್ಯತ್ಯಾಸ ಆಗಿದೆ ಅಂತ ನೋಡೋ ಸಂದರ್ಭ ಯಾವುದೇ ರೀತಿಯ ವ್ಯತ್ಯಾಸ ಅನ್ನುವಂಥದ್ದು ಮಂಗಳೂರಿನ ಮೀನು ಮಾರುಕಟ್ಟೆಯಲ್ಲಿ ಕಂಡು ಬರ್ತಾ ಇಲ್ಲ. ತಮ್ಮ ಪ್ರಿಯವಾದ ಮೀನನ್ನು ಕೊಂಡುಕೊಳ್ಳೋದಕ್ಕೆ ಅಂತ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಪ್ರವಾಸಿಗರು ಮೀನು ಕೊಂಡುಕೊಳ್ಬೇಕು ಅಂತ ಮಂಗಳೂರಿಗೆ ಬರುವಂಥವ್ರು ಇದ್ದಾರೆ. ಮೀನು ಸವಿಬೇಕು, ನಾವೇ ಅಡುಗೆ ಮಾಡಿ ತಿನ್ನಬೇಕು ಅನ್ನೋ ರೀತಿಯಲ್ಲಿ. ಮತ್ತು ಇವತ್ತು ವೀಕೆಂಡ್ ಬೇರೆ, ಹಾಗಾಗಿ ಸ್ಥಳೀಯರ ಜೊತೆಗೆ ಒಂದಿಷ್ಟು ಪ್ರವಾಸಿಗರು ಕೂಡ ಈ ಮಂಗಳೂರು ಮೀನು ಮಾರ್ಕೆಟಲ್ಲಿ ಕಂಡು ಬರ್ತಾ ಇರುವಂಥದ್ದು. ಅಂದರೆ ಬಂದಿನ ಯಾವುದೇ ರೀತಿಯ ಎಫೆಕ್ಟ್ ಇವತ್ತಿನ ವ್ಯಾಪಾರ ವಹಿವಾಟಿಗೆ ತಟ್ಟಿಲ್ಲ. ಮತ್ತು ಜನರು ನಾರ್ಮಲ್ ಆಗಿ ಬಂದು ಇಲ್ಲಿ ವ್ಯಾಪಾರ ವಹಿವಾಟನ್ನು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿರುವಂಥ ಒಂದು ಮೀನು ಮಾರಾಟಗಾರರು ಏನಿದ್ದಾರೋ ಅವರ ಸಂಖ್ಯೆ ಕೂಡ ಕ್ಷೀಣಿಸಿಲ್ಲ. ಏನು ದಿನನಿತ್ಯದಲ್ಲಿ ಮೀನು ಮಾರಾಟಗಾರರು ಏನಿರ್ತಾರೋ ಮಹಿಳೆಯರು ಮೀನನ್ನು ಮಾರಾಟ ಮಾಡುವಂಥವ್ರು ಎಲ್ಲರೂ ಕೂಡ ಇವತ್ತು ಕೆಲಸಕ್ಕೆ ಹಾಜರಾಗಿದ್ದಾರೆ. ವ್ಯಾಪಾರವೂ ಕೂಡ ಬಹಳ ಭರ್ಜರಿಯಾಗಿ ನಡೀತಾ ಇದೆ. ಎಲ್ಲೂ ಕೂಡ ಒಂದು ಬಂದಿನ ಬಿಸಿಯಿಂದಾಗಿ ವ್ಯಾಪಾರ ಕಡಿಮೆ ಆಗಿರುವಂಥದ್ದು, ಸ್ವಲ್ಪ ಮಂಕಾಗಿರುವ ರೀತಿಯಲ್ಲಿ ಏನು ಚಿತ್ರಣಗಳು ಕಂಡು ಬರ್ತಾ ಇಲ್ಲ. ಇದು ಮಂಗಳೂರು ಭಾಗದಲ್ಲಿ ಇರುವಂಥ ಒಂದು ಚಿತ್ರ. ಅಂದರೆ ಕೆಲವೊಂದಿಷ್ಟು ಕಡೆ ಒಂದು ಸ್ವಲ್ಪ ರೆಸ್ಪಾನ್ಸ್ ಬಹಳ ಕಮ್ಮಿ ಇರುವಂಥದ್ದನ್ನು ನಾವು ನೋಡ್ಬೋದು. ಆದರೆ ಇಲ್ಲಿ ಯಾವುದೇ ರೀತಿಯ ಅಂಥ ಒಂದು ರೆಸ್ಪಾನ್ಸ್ ಇಲ್ಲಿ ಕಾಣಿಸ್ತಾ ಇಲ್ಲ. ಬಂದಿಗೆ ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ ಕೂಡ ಇಲ್ಲ. ಇಂಥ ಯಾವುದೇ ರೀತಿಯ ಒಂದು ಚಿತ್ರಣ ಕೂಡ ಇಲ್ಲಿ ಕಂಡು ಬರದೇ ಇರುವಂಥದ್ದನ್ನು ನಾವು ಗಮನಿಸಿ ಹೋಗ್ಬೋದು. ಒಟ್ಟಾರೆಯಾಗಿ ಹೇಳ್ತಾ ಹೋಗೋದಾದರೆ ಮಂಗಳೂರು ಮೀನು ಮಾರುಕಟ್ಟೆಯಲ್ಲಿ ಬಂದಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ ಇಲ್ಲ. ಜನರು ಕೂಡ ಯಾವುದೇ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ವ್ಯಾಪಾರ ವಹಿವಾಟಿಗೂ ಕೂಡ ಯಾವುದೇ ರೀತಿಯ ಒಂದು ಅಡಚಣೆ ಅನ್ನುವಂಥದ್ದು ಆಗಿಲ್ಲ. ಜನಜೀವನ ಅನ್ನುವಂಥದ್ದು ಬಹಳ ಯಥಾಸ್ಥಿತಿಯಲ್ಲಿದೆ, ನಾರ್ಮಲ್ ಆಗಿಯೇ ಇದೆ. ಇದು ಸದ್ಯ ಮಂಗಳೂರು ಮೀನು ಮಾರುಕಟ್ಟೆಯಲ್ಲಿರುವಂಥ ಒಂದು ಚಿತ್ರಣ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.
ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟ ಹಾಗೆ ಮಂಗಳೂರು ಭಾಗದಲ್ಲಿ ಸಂಚಾರಿ ವ್ಯವಸ್ಥೆ ಅಂದರೆ ಪ್ರಮುಖವಾಗಿ ಖಾಸಗಿ ಬಸ್ಗಳು ಸರ್ಕಾರಿ ಬಸ್ಗಳು ಎಂದಿನಂತೆ ಓಡಾಟವನ್ನು ಮಾಡ್ತಾ ಇದೆ. ಯಾವುದೇ ರೀತಿಯ ಬೆಂಬಲವನ್ನು ಸೂಚಿಸಿಲ್ಲ. ಇದರೊಂದಿಗೆ ಇನ್ನೊಂದು ಸಂಚಾರ ವ್ಯವಸ್ಥೆಯ ನರನಾಡಿ ಅಂತ ಹೇಳಿದರೆ ಅದು ಆಟೋ ರಿಕ್ಷಾಗಳು. ನಾನು ಸದ್ಯ ಮಂಗಳೂರು ಹೃದಯ ಭಾಗದಲ್ಲಿರುವಂಥ ಹಂಪನಕಟ್ಟೆ ಸಮೀಪದ ಆಟೋ ನಿಲ್ದಾಣದಲ್ಲಿದೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು, ಎಂದಿನಂತೆ ಆಟೋ ಸಂಚಾರ ಅನ್ನುವಂಥದ್ದು ನಡೀತಾ ಇದೆ. ಪ್ರವಾಸಿಗರು ಬೀಚ್ಗಳಿಗೆ ಹೋಗೋದಕ್ಕೆ, ಬೇರೆ ಬೇರೆ ಪ್ರವಾಸಿ ತಾಣಕ್ಕೆ ಹೋಗೋದಕ್ಕೆ ಆಟೋಗಳನ್ನು ಅವಲಂಬಿಸ್ತಾರೆ. ಹಾಗಾಗಿ ಬಂದ್ ಬಿಸಿಯ ಹಿನ್ನೆಲೆ ಯಾವುದೇ ರೀತಿಯ ವ್ಯತ್ಯಯ ಅನ್ನುವಂಥದ್ದು ಆಗಿಲ್ಲ. ಆಟೋ ರಿಕ್ಷಾ ಸಂಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಂದಿನಂತೆ ಓಡಾಟ ಅನ್ನುವಂಥದ್ದು ನಡೀತಾ ಇದೆ. ಸಾಕಷ್ಟು ಜನ ಹೋಗ್ತಾ ಬರ್ತಾ ಇದ್ದಾರೆ, ಓಡಾಟವನ್ನು ಆಟೋಗಳ ಮೂಲಕ ಮಾಡ್ತಾ ಇದ್ದಾರೆ ಮತ್ತು ಯಾವುದೇ ರೀತಿಯ ಒಂದು ಬಂದಿನ ಆತಂಕ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು ಸಾಕಷ್ಟು ಆಟೋ ಚಾಲಕರು ನಮ್ಮೊಂದಿಗಿದ್ದಾರೆ, ಅವ್ರ ಹತ್ರ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಹೇಗಿದೆ ಮಂಗಳೂರಲ್ಲಿ, ಹೇಗಿದೆ ಬಂದ್ ಬಿಸಿ? ನಿಮ್ಗೇನಾದರೂ ಗೊತ್ತಾಗ್ತದಾ? ನಾವು ಮನೆಯಿಂದ ಈಗ ಬಂದಿದ್ದಷ್ಟೇ. ಮನೆಯಲ್ಲಿ ತುಂಬ ಬಿಸಿ ಇತ್ತು. ಈಗ ಇಲ್ಲಿ ಬರುವಾಗ ಇಲ್ಲಿ ಅದಕ್ಕಿಂತ ಜಾಸ್ತಿ ಬಿಸಿ ಇದೆ. ಅದು ತಾಪಮಾನದ ಬಿಸಿ, ಬಂದ್ ಬಿಸಿ ಏನಾದರೂ ಇದೆಯಾ? ಇಲ್ಲ ಸಿಗಲಿಲ್ಲ ಅಷ್ಟುವರೆಗೆ, ಇನ್ನು ನೋಡಬೇಕು. ಈಗ ಯಾವ ಥರ ಇದೆ? ನಾರ್ಮಲ್ ಆಗಿದೆ, ಹೇಗಿದೆ ಅಂತ ಉಂಟು. ಈಗ ಬಿಸಿ ಬಂದಿದ್ದು ಅಷ್ಟೇನು ಆಗಲಿಲ್ಲ. ಆದರೂ ಬೆಳಿಗ್ಗೆ ನಾವು ಸ್ಟ್ಯಾಂಡಿಗೆ ಬರುವಾಗ ಇಷ್ಟು ಗಾಡಿ ಇರಲಿಕ್ಕಿಲ್ಲ ಇಲ್ಲಿ. ಈಗ ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಆಗಿದೆ ಅಂತ ಇವತ್ತು ಬಂದ್ ಮಾಡ್ತಾ ಇದ್ದಾರೆ, ಅಖಂಡ ಕರ್ನಾಟಕ ಬಂದ್. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಎಂದಿರಲ್ಲ ಅದರ ವಿಷಯದಲ್ಲಿ ಏನು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರು. ಹೌದು. ಆದರೂ ಅದರ ವಿಷಯದಲ್ಲಿ ಇಲ್ಲೇನು ಏನು ಆಗಲಿಲ್ಲ. ಬಿಸಿ ಏನು ತಾಗಲಿಲ್ಲ, ಆಗಲೂ ಇಲ್ಲ ಏನು. ಅದರ ಬಗ್ಗೆ ಏನು ಹೇಳಲಿಕ್ಕಿಲ್ಲ, ನನಗೆ ಗೊತ್ತಾಗುದು ಅಷ್ಟು ಮಾಹಿತಿ ಇಲ್ಲ. ಏನು ಹೇಳ್ತೀರಾ, ಬಂದ್ ಹೇಗಿದೆ? ಬಂದು ಗೊತ್ತಿಲ್ಲ ಹೇಗಿದೆ ಅಂತ. ನಿಮ್ಗೇನಾದ್ರೂ ಗೊತ್ತಾಯ್ತಾ ಬಂದ್ ಆಗಿದೆ ಅಂತ? ಇಲ್ಲ ಗೊತ್ತಿಲ್ಲ. ನಾರ್ಮಲ್ ಆಗಿದೆ. ನಾರ್ಮಲ್ ಇತ್ತು. ಯಾಕೆ ಬೆಂಬಲ ಕೊಟ್ಟಿಲ್ಲ ನೀವು ಬಂದಿಗೆ? ನಮ್ಗೆ ಗೊತ್ತಿಲ್ಲ ಸರ್, ಏನು ಹೇಳ್ತೀರಾ ಬಂದ್ ಬಗ್ಗೆ? ನಮ್ಮ ದಕ್ಷಿಣ ಕನ್ನಡಕ್ಕೆ ಬಂದ ಬಗ್ಗೆ ಏನು ಅಭಿಪ್ರಾಯ ಇಲ್ಲ, ಯಾರಿಗೂ ಮಾಹಿತಿಯೂ ಇಲ್ಲ. ಎಲ್ಲ ಹಾಗೆ ದುಡಿತಾ ಇದ್ದಾರೆ. ನಮಗೆ ಅದರದ ಬಗ್ಗೆ ಏನು ಮಾಹಿತಿ ಇಲ್ಲ. ಇಲ್ಲಿ ಬಂದಿದ್ದು ಎಫೆಕ್ಟ್ ಏನಿಲ್ಲ, ಎಲ್ಲ ಸಾರ್ವಜನಿಕವಾಗಿ ಸಮಾಜ ಸೇವೆಯಲ್ಲಿ ನಡೀತಾ ಇದೆ. ಈಗ ಕರ್ನಾಟಕ ಬಂದ್ ಅಂತ ಹೇಳಿದಂಥ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಂಬಲ ಸಿಗೋದಿಲ್ಲ ಪ್ರತಿ ಬಾರಿ, ಯಾಕೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಂಬಲ ಸಿಗುವುದು ಅಂತಲ್ಲ, ಸಿಗ್ತದೆ. ಅವ್ರು ಬಂದು ಅವ್ರ ಹತ್ರ ಇದು ಒಗ್ಗಟ್ಟಿದ್ರೆ ಬೆಂಬಲ ಎಲ್ಲಿ ಸಿಗ್ತದೆ. ಅವರ ತನ್ನಾದಿ ಇದು ಮಾಡಿದರೆ ಯಾರು ಬೆಂಬಲ ಸಿಗುವುದಿಲ್ಲ. ಅದಕ್ಕೆ ನಿಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿಲ್ಲ, ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಿಲ್ಲ. ಅದ ಕಾರಣ ಬೆಂಬಲ ಕೊಡುವುದಿಲ್ಲ ಅವರು, ಅಷ್ಟೇ. ಈಗ ಬೆಳಗಾವಿಯವರ ವಿಚಾರದಲ್ಲಿ ಆದಂಥ ಹಲ್ಲೆ ಏನಿದೆ, ಸೊ ಇದಕ್ಕೆ ಇವತ್ತು ಬಂದ್ ನಡೀತಾ ಇದೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಹಲ್ಲೆ ಮಾಡಿದ್ರು, ಇದ್ರ ಬಗ್ಗೆ ಏನು? ಬೆಳಗಾವಿಯಲ್ಲಿ ಹಲ್ಲೆ ನಡೆದಿದ್ದು ಅದು ಖಂಡನೀಯ. ಯಾರೋ ಡ್ರೈವರು ಕಂಡಕ್ಟರ್ ಅವ್ರ ಮೇಲೆ ಹಲ್ಲೆ ಮಾಡೋದು ಅದು ಖಂಡನೀಯ, ಅದು ಮಾಡಬಾರ್ದು. ಅದಕ್ಕೆ ನಾವು ಯಾವಾಗಲೂ ಅದಕ್ಕೆ ವಿರುದ್ಧವಾಗಿಯೇ ಇರೋದು. ಯಾರು ದುಡಿಯಲಿದ್ದು ಬಂದವರನ್ನು ನಾವು ಹಲ್ಲೆ ಮಾಡಬಾರ್ದು. ಅದಕ್ಕೆ ಎಲ್ಲರೂ ಸಾತಾಗಿ ಇವರು ಮಾಡೋದು ಒಳ್ಳೆ ಕೆಲಸನೇ, ಬಂದ್ ಮಾಡೋದು. ಆದರೆ ಪಬ್ಲಿಕ್ಕಿಗೆ ಏನು ತೊಂದರೆ ಆಗಬಾರ್ದು ಬಂದಲ್ಲಿ. ಅಂದರೆ ನಿಮ್ಮ ಪ್ರಕಾರ ಬಂದ್ ಒಂದೇ ಪರಿಹಾರ ಅಲ್ಲ ಅಂತ ಹೇಳ್ತೀರಾ? ಒಂದೊಂದೇ ಪರಿಹಾರ ಅಲ್ಲ, ಕಾನೂನು ಅಂತ ಇದೆ ಅಲ್ಲ, ಕಾನೂನು ಮಾತುಕವಾಗಿ ಹೋಗಬೇಕು. ಬಂದ್ ಮಾಡಿದರೆ ಏನು ಪರಿಹಾರ ಸಿಗ್ತದೆ? ಪಬ್ಲಿಕ್ಗೆ ನಷ್ಟ ಆಗೋದಲ್ಲ ಅಂತ ಪರಿಹಾರ ಏನು ಸಿಗೋದಿಲ್ಲ. ಅದಕ್ಕೆ ಈಗ ನಿಮಗೆ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ರಿಕ್ಷಾ ಯೂನಿಯನ್ ಇದೆ, ಇದನ್ನು ಸಂಪರ್ಕ ಮಾಡಿ ನೀವು ಬೆಂಬಲ ಕೊಡಿ, ಈ ಥರ ಏನಾದರೂ ಕೇಳಿದಾರೆ ನಿಮಗೆ ಯಾರಾದರೂ? ಇಲ್ಲ, ನಮ್ಮ ಹತ್ರ ಅಂತ ಯಾವುದು ಇದು ಬರಲಿಲ್ಲ, ಮಾಹಿತಿ ಬರಲಿಲ್ಲ ಬೆಂಬಲ ಕೊಡಿ ಅಂತ. ಇಲ್ಲಿ ಯಾರಿಗೂ ಬೆಂಬಲ ಕಾಣೋದಿಲ್ಲ. ಎಲ್ಲ ಬಸ್ ಸಾರ್ವಜನಿಕವಾಗಿ ನಡೀತಾ ಉಂಟು. ಯಾವಾಗಲೂ ಇದ್ದಾಗೇ ಬಸ್ಸು ಆಟೋ ಎಲ್ಲ ವ್ಯವಸ್ಥೆಯಲ್ಲಿ ಇಲ್ಲಿ ಸಾಗ್ತಾ ಉಂಟು. ಎಸ್, ಇದಿಷ್ಟು ಆಟೋ ಚಾಲಕರ ಮಾತು. ಅಂದರೆ ನಾವು ಬಂದ್ ಮಾಡ್ತಾ ಇದ್ದೀವಿ, ನಿಮ್ಮ ಬೆಂಬಲ ಬೇಕು, ನಮಗೆ ಬೆಂಬಲ ಕೊಡಿ, ನಾವು ಒಗ್ಗಟ್ಟಾಗಬೇಕು, ಈ ಥರ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಯಾರು ಮುಂದಾಗಿಲ್ಲ. ಹಾಗಾಗಿ ನಮ್ಮ ನೈತಿಕ ಬೆಂಬಲ ಇದೆ, ಆದರೆ ನಾವು ಬಂದ್ ಆಚರಣೆ ಮಾಡಿಲ್ಲ. ಯಥಾಸ್ಥಿತಿ ಮಂಗಳೂರು ಭಾಗದಲ್ಲಿದೆ ಮತ್ತು ಗ್ರಾಹಕರು ಕೂಡ ನಾರ್ಮಲ್ ಆಗಿ ಯಾವ ಥರ ರಿಕ್ಷಾವನ್ನು ಅವಲಂಬಿಸ್ತಾರೋ ಅದೇ ಥರ ಅವಲಂಬಿಸ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿಯ ಒಂದು ಬಂದ್ನ ಪರಿಣಾಮ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿನ ಆಟೋ ಚಾಲಕರ ಮಾತು. ಕ್ಯಾಮ್ರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.